ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಲ್ಲ, ಯಾಕೆಂದರೆ ಇದು ಬೇರೆ ಥರದ್ದೇ ಒಂದು ಪ್ಯಾಟರ್ನ್ ಆಫ್ ನರೇಷನ್ ಇರೋದ್ರಿಂದ ರಮ್ಯಾ ಅವರ ಬದಲು ರಚಿತಾ ರಾಮ್ ಅವ್ರನ್ನ ಹಾಕಿದ್ದೀವಿ. ರಚಿತಾ ಅವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾನ. ಅಂದರೆ ಏನಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ. ಈ ಸಿನಿಮಾವನ್ನು ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೀವಿ. ಸೊ ಯೂಶ್ವಲಿ ಏನು ಮಾಡ್ತೀರಿ, ಕುಂಬಳಕಾಯಿ ಹೊಡೆಯೋದು ಅದೆಲ್ಲ ನಮಗೆ ಅದೆಲ್ಲ ಒಂಚೂರು ಅಭ್ಯಾಸ ಇಲ್ಲ, ಅದೇನೋ ಒಂದು ಶಾಸ್ತ್ರ ಅವ್ರು ಮಾಡ್ಕೊತಾರೆ. ಬಟ್ ನನಗೆ ನಾನು ಒಬ್ಬ ಪರಿಸರ ಪ್ರೇಮಿ, ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕನೇ ಮುಗಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲ, ಹಂಗೇನಿಲ್ಲ, ಅದು ಮಾಡ್ತಾರೆ, ಅವ್ರು ಪಾಡ್ಗೆ ಅವ್ರು ಮಾಡ್ತಾರೆ. ಬಟ್ ನಮಗೆ ಅದು 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 ಒಂದು ಶೂಟಿಂಗ್ ಪ್ಯಾಟ್ರನ್, ಅದು ಒಂದು ಸಿನಿಮಾದ ಪ್ಯಾಟ್ರನ್, ಅದು ನಾವು ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಹಾಗಾಗಿ ಗಿಡ ನೆಡೋದು ನನಗೆ ಭಾಳ ಇಷ್ಟ. ಆ ಕೆಲಸ ಮಾಡೋದ್ರ ಮೂಲಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಮುಗಿಸ್ತಾ ಇದ್ದೀವಿ. ಅಲ್ಲ, ಖಂಡಿತ ಭಯ ಅನ್ನೋದನ್ನು ನಾವು ಯಾವತ್ತೂ ಪಡೋದೇ ಇಲ್ಲ. ನಮ್ಮ ಕೆಲಸನೇ ಚೆನ್ನಾಗಿರೋ ಸಿನಿಮಾ ಮಾಡೋದು. ಸೊ ಹೆದರು ಅದೊಂದು ಭಯ ಆಗುತ್ತೆ, ಅದು ಹಂಗೆ ಮಾಡಬೇಕು, ಇದೊಂದು ಜವಾಬ್ದಾರಿ ಇದೆ, ನಮ್ಮ ಮೇಲೆ ಅದೇನೋ ಕಳಸ ಇದೆ ಅನ್ನೋ ಹಂಗಿಲ್ಲ. ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ. ಬಿಕಾಸ್ ಈ ಸಿನಿಮಾನ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅದೆಲ್ಲವನ್ನು ಆ ಪ್ಯಾಟ್ರನ್ನ ಬಿಟ್ಟು ಈ ಸಿನಿಮಾ ಮಾಡ್ತಾಯಿದ್ದೀನಿ. ಇಟ್ಸ್ ಅ ವೆರಿ ಮೆಲೋಡಿಯಸ್ ಫಿಲ್ಮ್. ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದಾಗ ಯೂಶ್ವಲಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ 1 ಊರು 2 ಊರಲ್ಲಿ ಮಾಡ್ತಾರೆ, ನಾವು 11 ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬಿಕಾಸ್ ಆ ಬ್ಯೂಟಿಯನ್ನು ಕಟ್ಕೊಡೋದು ಕತೆ ಜೊತೆಗೆ ಆ ದೃಶ್ಯ ಕಾವ್ಯ ಮಾಡೋದು ನಮಗೆ ಭಾಳ ಇಷ್ಟ. ಸೊ ಹಾಗಾಗಿ ಪ್ರತಿಯೊಂದನ್ನು ಈಗಲೇ ನೋಡಿದ್ರಿ, ಒಂದು 50 ಜನ ಫೈಟರ್ಸ್ ಇದ್ದಾರೆ. ಸೊ ಆ ರಿಚ್ನೆಸ್ನ ನಮ್ಮ ಜನಕ್ಕೆ ಕೊಡಬೇಕು, ಅದು ಕತೆ ಜೊತೆಗಿದ್ದಾಗ ಚೆನ್ನಾಗಿರುತ್ತೆ. ಹಂಡ್ರೆಡ್ ಪರ್ಸೆಂಟ್ ರಿಸೀವ್ ಮಾಡ್ತಾರೆ. ಬಿಕಾಸ್ ನೆಕ್ಸ್ಟ್ ಸಿನಿಮಾದಲ್ಲಿ ರಚಿತಾ ಅವರು ಸಂಜು ವೆಟ್ಸ್ಗಿಂತ ಪಾರ್ಟ್ 3 ಮಾಡ್ಬೋದು, ಆಗ ರಚಿತಾ ಅವರು ಇಲ್ಲದೇ ಇರ್ಬೋದು, ಇನ್ನೊಬ್ರು ಹೀರೋಯಿನ್ ಹಾಕ್ಬೋದು. ಆದರೆ ಕತೆ, ನೀವು ಕಥೆನ ಹೆಂಗೆ ಬ್ಲೆಂಡ್ ಮಾಡ್ತೀರಿ, ಕತೆಗೆ ನಟರಿಂದ ಕತೆ ಅಲ್ಲ. ಸೊ ಹಾಗಾಗಿ ಒಂದು ಕತೆ ನಿಮಗೆ ಡೈಜೆಸ್ಟ್ ಆಗ್ತಿದೆ ಅಂದಾಗ ಆರ್ಟಿಸ್ಟ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದು ಅಲ್ಲ, ಅದು ತುಂಬ ಚೆನ್ನಾಗಿ. ಮತ್ತು ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಳ ಕತೆ ಇದು. ಆಮೇಲೆ ಏನಾಗುತ್ತೆ, ಈ ಸಿನಿಮಾ ಟೈಟ್ಲಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು. ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾರಿಲ್ಲ, ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ. ಸೊ ಹಾಗಾಗಿ ಅದನ್ನು ಡ್ರಾಪ್ ಮಾಡ್ಕೊಂಡೇ ಬಂದಿದ್ವಿ. ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಆ ಟೈಟ್ಲ್ ಯೂಸ್ ಮಾಡಿದ್ವಿ. ಇದು ಆ್ಯಕ್ಚುಲಿ 4 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ನನ್ನ ಕೆಲಸಗಳು ನಡೀತಾ ಇದೆ. ಕನ್ನಡ, ತಮಿಳ್, ತೆಲುಗು ಮತ್ತು ಮಲಯಾಳ, ಈ 4 ಭಾಷೆಯಲ್ಲಿ. ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. 99.99% ಬರ್ಬೋದು ದಸರಾಗೆ. ಸರ್, ಎಲ್ಲ ಸ್ಟಾರ್ಗಳ ಸಿನಿಮಾದಿಂದ ಸ್ಟಾರ್ಗಳಾಗಿರೋದಲ್ಲ ಸರ್. ಸೊ ಹಂಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿಗೆ, ಒಳ್ಳೆ ನಿರ್ದೇಶಕರು ಬೇಕು, ಒಳ್ಳೆ ನಟರು ಬೇಕು. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾದಿಂದನೇ ಎಲ್ಲರೂ ಮೇಲೆ ಬಂದಿರೋದು. ಸೊ ಹಂಗಾಗಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಜನ ನೋಡ್ತಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.